ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತಿಂದಿರಾ? ಹಾಂ, ಟಿವಿ ನೋಡ್ತಾರ? ಟಿವಿ ಒಂದಿದ್ರ ಅದು ಪೇಂಟ್ ಹಾಕಿ ಕೊಡ್ತಿದ್ದಲ್ಲ. ನಾಳೆಗೆ ಬತ್ತಿ ಅಂತ ಹೇಳಿದ್ದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ತೋಟಕ್ಕೆ ಬಂದಿದ್ದೀನಿ. ಇವಾಗಿನ ದಿನಚರಿ ಇದೇ ಆಗಿದೆ. ಫಸ್ಟು ಬೆಳಗ್ಗೆ ತೋಟಕ್ಕೆ ಬರ್ತೀವಿ. ವೆದರ್ ತುಂಬ ಚೆನ್ನಾಗಿದೆ, ಇನ್ನೂ ಬಿಸಿಲು ಬಂದಿಲ್ಲ. ಆಮೇಲೆ ಹೇಗೆ ಬರುತ್ತೋ ಗೊತ್ತಿಲ್ಲ. ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ. ಹಸುಗಳ ಕೆಲಸ ಎಲ್ಲ ಅಲ್ಲೇ ಇದೆ, ಹಸುಗಳು ಬಿಟ್ಟು ಬಂದಿದ್ದೀವಿ. ಇವತ್ತು ದಾಳಿಂಬೆ ತೋಟಕ್ಕೆ ಬಂದಿದ್ದೆ, ಹಾಗಾಗಿ ಶುಂಠಿ ತೋಟಕ್ಕೆ ಹೋದರೆ ಹಸುಗಳು ನೋಡ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಇಲ್ಲಿಗೆ ಬಂದರೆ ಬಿಟ್ಟು ಬರ್ತೀನಿ, ಹೋಗಿ ಮತ್ತೆ ಕಟ್ಟಿ ಬರಬೇಕು. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ನನಗೆ ಸ್ವಲ್ಪ ದಾರ ಕಟ್ಟೋದಿತ್ತು ದಾಳಿಂಬೆ ಗಿಡಗಳಿಗೆ. ನಾನು ಕಟ್ತಾಯಿದ್ದೆ. ನನ್ನ ಹಸ್ಬೆಂಡ್ ಚಾಪ್ ಕಟ್ಟರು ಹಳ ಕ್ಲೀನ್ ಮಾಡೋದಿತ್ತು, ಅದನ್ನು ಮಾಡ್ತಾಯಿದ್ರು. ಹಾಗೆ ಸ್ವಲ್ಪ ಮಾವಿನಕಾಯನ್ನು ಕೇಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ ಇದು ಹಣ್ಣು, ಒಳ್ಳೆ ಸ್ವೀಟ್ ಇರುತ್ತೆ. ನನಗಿಷ್ಟ ಇದು. ನಾಟಿ ಹಣ್ಣು ಅಂತಾರೆ, ಬಟ್ ಆ ಥರ ಟೇಸ್ಟೇ ಇಲ್ಲ. ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಣ್ಣು. ಅಕ್ಕ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಹಾಗಾಗಿ ಕೇಳ್ತಾಯಿದ್ರು. ಹಾಗೆ ಒಂದು ಮರದಲ್ಲಿ ಒಂದು ಹಣ್ಣು ಸಿಕ್ಕಿದೆ ಅಂತ ಅದನ್ನು ತಿಂತಾಯಿದ್ರು. ಚಾಪ್ ಕಟ್ರು ಹೊಡೆದು ಕಂಪ್ಲೀಟ್ ಆಗಿಲ್ಲ, ಇನ್ನೂ ಇತ್ತು. ಅಷ್ಟರಲ್ಲಿ ಲೇಟ್ ಆಯಿತು, ಹಾಗಾಗಿ 10 ಗಂಟೆವರೆಗೂ ತೋಟದಲ್ಲಿದ್ದು 10 ಗಂಟೆಗೆ ವಾಪಸ್ ಮನೆಗೆ ಹೊರಟ್ವಿ. ಬೆಳಗ್ಗೆನೇ ತಿಂಡಿ ಮಾಡಿಟ್ಟು ಹೋಗಿದ್ದೆ, ಮೆಂತೆ ರೈಸ್ ಮಾಡಿದ್ದೆ. ಇದಾದರೆ ಬೇಗನೆ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೊಸರು ಉಪ್ಪಿನಕಾಯಿ ಇದ್ದರೆ ಸಾಕು, ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಇವಾಗ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ಬಂದು ತಿಂಡಿ ತಿಂದು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ. ಹಸುಗಳನ್ನ ಕಟ್ಟೋದಿತ್ತು, ಬೆಳಗ್ಗೆ ಕಟ್ಟಿರಲಿಲ್ಲ. ಮನೆಯಿಂದಕ್ಕೆ ತೋಟಕ್ಕೆ ಹೋಗಿ ಹಸುಗಳನ್ನ ಕಟ್ಟಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ರೆಸ್ಟ್ ತೊಗೊಂಡು ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸಿ ಇವಾಗ ಅಕ್ಕಿ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅಕ್ಕಿ ಖಾಲಿ ಆಗಿತ್ತು, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಮತ್ತು ನಾಳೆ ನಾಡ್ದೆಲ್ಲ ಕೆಲಸಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಜಾಸ್ತಿನೇ ಖಾಲಿ ಆಗುತ್ತಲ್ಲ, ಜಾಸ್ತಿ ಜನ ಬರ್ತಾರೆ. ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ನೆಲ ಒರೆಸ್ಬೇಕು ಅಂತಲೇ ಅಂದ್ಕೊಂಡು ಬಂದಿದ್ದು. ಇವಾಗ ಫಸ್ಟ್ ಆ ಕೆಲಸ ಮುಗಿಸೋಣ ಅಂತ. ಬಟ್ ನೆಲ ಎಲ್ಲ ಒರೆಸಾದ್ಮೇಲೆ ಈ ಕೆಲಸ ಮಾಡಿದರೆ ಮತ್ತೆ ಗಲೀಜಾಗುತ್ತೆ, ಎಲ್ಲ ಪೌಡರ್ ಥರ ಆಗುತ್ತೆ. ಹಾಗಾಗಿ ಫಸ್ಟ್ ಇದನ್ನು ಮಾಡಿ ಎತ್ತಿಟ್ಟು ನಂತರ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಈ ಕೆಲಸನ ಮುಗಿಸ್ತಾ ಇದ್ದೀನಿ. ಇವಾಗಂತೂ ಬ್ಯುಸಿ ಡೇ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಹಾಗೆ ತೋಟದಲ್ಲಿ ಮರದ ಮೇಲೇ ಹಣ್ಣಾಗಿತ್ತಿದ್ದು ಇವತ್ತು ಕಿತ್ಕೊಂಡು ಬಂದಿದ್ರು. ಇದನ್ನು ನೋಡಿದಾಗ್ಲೇ ಅಕ್ಕನ ನೋಡೋಕೆ ಹೋಗಬೇಕು ಅಂತ ನೆನಪಾಗಿದ್ದು. ನಮ್ಮ ಕಡೆ ಡಿಲಿವರಿ ಆದಮೇಲೆ 1 ವರ್ಷದವರೆಗೂ ಹಲಸಿನ ಹಣ್ಣು ಕೊಡೋದಿಲ್ಲ, ಅದು ಕಫ ಆಗುತ್ತೆ ಅಂತ ಕೊಡೋದಿಲ್ಲ. ಹಾಗಾಗಿ ಡಿಲಿವರಿ ಆದಮೇಲೆ ಹಣ್ಣು ತಿನ್ನೋದಕ್ಕಾಗೋದಿಲ್ಲ. ಹಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಣ್ಣು. ಚೆನ್ನಾಗಿರಲಿಲ್ಲ ಅಂತಿದ್ರೇನು ಕೊಡೋಕೆ ಹೋಗ್ತಾ ಇರಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ ಮರದ ಮೇಗ್ಲ ಹಣ್ಣು ಅಂತ, ಒಂದು ಕಡೆ ಎಲ್ಲ ಬಿಚ್ಕೊಂಡಿತ್ತು, ಹಣ್ಣಾಗಿ ಮೀರಿ ಬಿಚ್ಕೊಂಡಿತ್ತು. ಅಂತಂದರೆ ಫುಲ್ ಗಟ್ಟಿಗಿದೆ ಇದೆ ಹಣ್ಣು, ಪೂರ್ತಿ ಮೆತ್ತಗಾಗಿಲ್ಲ. ಒಂದು ಕಡೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಎಷ್ಟು ಚೆನ್ನಾಗಿದೆ, ಅದನ್ನು ಫಸ್ಟು ಅಕ್ಕನಿಗೆ ಅಂತ ಕುಯ್ದು ಎತ್ತಿಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹಣ್ಣು, ನನಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ತೊಳೆ ಎಷ್ಟು ದಪ್ಪ ಇತ್ತು ಗೊತ್ತಾ, ಹಾಗೆ ಟೇಸ್ಟ್ ಕೂಡ ಇತ್ತು. ಹಾಗೆ ಅದರಲ್ಲಿ ರಸ ಬರ್ತಿತ್ತು, ಅಷ್ಟು ರುಚಿಯಾಗಿತ್ತು, ಅಷ್ಟು ನೋಡೋದಕ್ಕೂ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು. ಹಾಗಾಗಿ ಅಕ್ಕನಿಗೆ ಹಲಸಿನ ಹಣ್ಣು ಮಾವಿನ ಹಣ್ಣು ಕೊಟ್ಟು ಬರೋಣ ಅಂತ ಅಂದ್ಕೊಂಡು ನಮ್ಮ ಕೆಲಸ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಮೇಲಾಗಿರುತ್ತೆ. 1 ಗಂಟೆ ಇದ್ದು ವಾಪಸ್ ಬರೋದಷ್ಟೇ. ನೋಡ್ಬೋದು ಹಣ್ಣು ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡಿದ್ರೇ ತಿನ್ಬೇಕನ್ಸುತ್ತೆ ಅಲ್ವಾ? ಯಾರಿಗೆಲ್ಲ ಹಲಸಿನ ಹಣ್ಣು ಮಾವಿನ ಹಣ್ಣು ಇಷ್ಟ ಕಮೆಂಟಲ್ಲಿ ತಿಳಿಸಿ ಆಯಿತಾ? ನಾವಂತೂ ಯಾವ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಎಲ್ಲದನ್ನು ತಿಂತೀವಿ. ನಮಗೆ ತುಂಬಾ ಇಷ್ಟ ಹಣ್ಣುಗಳು. ನನ್ನ ಮಕ್ಕಳಿಗೂ ಚೆನ್ನಾಗಿ ಅಭ್ಯಾಸ ಮಾಡಿಸಿದ್ದೀನಿ. ಅಂತಂದರೆ ಯಾವುದಕ್ಕೂ ಕೆಮಿಕಲ್ ಇಟ್ಟು ಹಣ್ಣು ಮಾಡಿರೋದಿಲ್ಲ, ನ್ಯಾಚುರಲಾಗಿ ಹಣ್ಣಾಗಿರುತ್ತಲ್ಲ ಅದನ್ನು ತಿನ್ನಿಸ್ತೀವಿ. ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಅಂದರೆ ಕಸ ಗುಡಿಸಿ ನೆಲ ಒರೆಸಿರಲಿಲ್ಲ ಬೆಳಗ್ಗೆ. ಹಾಗಾಗಿ ಫಸ್ಟ್ ಇವಾಗ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಈ ಕೆಲಸನ ಹಚ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ತುಂಬ ರೀತಿಯಾದ ಹಣ್ಣಿನ ಗಿಡಗಳನ್ನು ಹಾಕಿದ್ದಾರೆ. ಇವಾಗ ಸೇಬು ಹಾಕಿದ್ದಾರೆ, ಅದಿನ್ನೂ ಒಂದು ಸಲನೂ ಬಿಟ್ಟಿಲ್ಲ. ಮೂಸಂಬಿ ಇದೆ, ಸೀಬೆ ಇದೆ,
ದಾಳಿಂಬೆ ಇದೆ, ಬಾಳೆಹಣ್ಣಿನ ಗಿಡಗಳಿದ್ದಾವೆ. ಅವಾಗವಾಗ ಬಾಳೆಹಣ್ಣಿನ ಗೊನೆಗಳು ಸಿಗ್ತಾನೇ ಇರ್ತವೆ. ವಾಟರ್ ಆಪಲ್ ಇದೆ, ಸಪೋಟ ಇದೆ, ಹಲಸಿನ ಹಣ್ಣಿನ, ಮಾವಿನ ಹಣ್ಣಿನ ಗಿಡಗಳು, ಮರಗಳಂತೂ ತುಂಬಾ ಇದೆ. ಈ ಥರ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫ್ರೂಟ್ ಸಿಗುತ್ತೆ ಅದನ್ನೆಲ್ಲ ಚೆನ್ನಾಗಿ ತಿಂತೀವಿ. ಬೇಗ ತೋಟಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಆಗಾಗಿನೇ ತಿಂಡಿ ಎಲ್ಲ ಮಾಡಿಟ್ಟು ಹೋಗಿರ್ತೀನಿ. ಯಾವುದನ್ನು ನೀಟಾಗಿ ಕ್ಲೀನ್ ಮಾಡಿರೋದಿಲ್ಲ, ಬಂದು ಕ್ಲೀನ್ ಮಾಡ್ಕೊಳ್ಳೋದು. ಇವಾಗಂತೂ ಬ್ಯುಸಿ ಆಗಿದೆ. ಇನ್ನೊಂದು ಸ್ವಲ್ಪ ದಿನ ದಾಳಿಂಬೆ ಮುಗೀತು ಅಂತಂದರೆ ಅರ್ಧ, ಇನ್ನೊಂದು 2 ತಿಂಗಳಿಗೆ ಕಟಾವಾಗುತ್ತೆ. ಅರ್ಧ ಕೆಲಸ ಕಡಿಮೆ ಆಗುತ್ತೆ. ಅವಾಗ ಶುಂಠಿ ಒಂದೇ ಇರುತ್ತೆ. ಆವಾಗ ಇಷ್ಟೊಂದು ಕೆಲಸ, ಇಷ್ಟೊಂದು ರಿಸ್ಕ್ ಅಂತ ಅನಿಸೋದಿಲ್ಲ. ಆವಾಗ ಸ್ವಲ್ಪ ಫ್ರೀ ಆಗ್ತೀವಿ. ಈಗ ನೀವು ನಂದೇನು ರೊಟೀನ್ ನೋಡ್ತಾ ಇದ್ದೀರಾ, ನನ್ನ ಹಸ್ಬೆಂಡ್ಗಂತೂ ಇವರು ಡಬಲ್ ಆಗಿಬಿಟ್ಟಿದೆ. ಎಲ್ಲ ಹತ್ರನೂ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ. ಬಟ್ ಎಲ್ಲದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಅಷ್ಟು ಕೆಲಸ ಮಾಡಿ ಅಭ್ಯಾಸ ಇದೆಯೋ ಅಥವಾ ಎಲ್ಲದನ್ನು ಚೆನ್ನಾಗಿ ನಿಭಾಯಿಸ್ತಾರೋ ಗೊತ್ತಿಲ್ಲ. ಚೆನ್ನಾಗಂತೂ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಈ ದಾಳಿಂಬೆ ಮುಗೀತು ಅಂತ ಅಂದರೆ ಆವಾಗ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಇನ್ನೊಂದು 6 ತಿಂಗಳು ಫ್ರೀ ಇರ್ತೀವಿ. ಶುಂಠಿ ಮುಗೀತು ಅಂತಂದರೆ ಮತ್ತು ಬೇರೆ ಅಷ್ಟೊಂದು ಕೆಲಸ ಇರೋದಿಲ್ಲ. ಎರಡೂ ಒಟ್ಟಿಗೆ ಶುರುವಾಗೋದ್ರಿಂದ ಈ ಥರ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಕರೆಂಟ್ ಸ್ಟವ್ ಬಗ್ಗೆ ಕೇಳ್ತಾ ಇದ್ದೀರಾ. ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಕರೆಂಟ್ ಸ್ಟವ್, ಅದ್ರ ಬಗ್ಗೆ ನಾನು ಮೊನ್ನೆ ವೀಡಿಯೋ ಹಾಕಿದ್ದೆ, ಅಡುಗೆ ಮನೆ ಕ್ಲೀನಿಂಗ್ದು ಹಾಕಿದ್ನಲ್ಲ, ಅವಾಗ ಕೇಳಿದ್ರಿ. ನಾನು ಅದರದ್ದೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೆ. ನಾನು ಕರೆಂಟ್ ಸ್ಟವ್, ಇಂಡಕ್ಷನ್ ಸ್ಟವ್ ತೊಗೊಂಡು ಬಂದಿದ್ವಲ್ಲ, ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ. ನೀವು ಅದನ್ನು ಬೇಕಾದರೆ ನೋಡಬಹುದು. ನಾವು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಎಲ್ಲ ಪಾತ್ರೆನೂ ಇಡೋದಕ್ಕಾಗ್ತಾ ಇರಲಿಲ್ಲ. ಅದು ಪ್ರೆಸ್ಟೀಜ್ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಸ್ಟೀಲ್ ಪಾತ್ರೆ ಮಾತ್ರ ಇಡಬೇಕಿತ್ತು. ಬಟ್ ಅದು ಹೋಯ್ತು. ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ವಿ. ಕಡಿಮೆ ಅಂತ ಅಂದ್ರೂ 5ರಿಂದ 6 ವರ್ಷ ಬಂದಿದೆ. ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದೀವಿ. ಇವಾಗ ಅದು ಪ್ರಾಬ್ಲಮ್ ಆಯಿತು. ಹಾಗಾಗಿ ಇದನ್ನು ತೊಗೊಂಡು ಬಂದ್ವಿ. ಅದನ್ನೇ ತರಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾರೆ. ಏನೋ ಹಿಂಗಿರ ನೀವು ಹಿಂಗೆ ಕೆತ್ತಿ ಮುಗಿಸಿದ್ದೀರಾ, ಚೆನ್ನಾಗಿ ತಿಂದಿರಾ. ಹಾಂ, ಮೇವು ಬೇಕಾ? ಮೇವು ಬೇಕೇನವಾ ಗೌರಮ್ಮ? ಮುದ್ದು ಕೊಡ್ತೀಯಾ? ಕ್ಯಾಮ್ರಾಕ್ಕೆ ಮುದ್ದು ಕೊಡ್ತೀಯಾ? ಮುಗಿಸ್ತಾ ಇದೆಯಾ? ಹಳಸಿನಣ್ಣು, ಈಗ ಹಳಸಿನಣ್ಣು ಕುಯ್ದಿಟ್ಟು ಬಂದೆ ಅಕ್ಕಂಗೆ ತಗೊಂಡೋಗೋದಕ್ಕೆ ಅಂತ. ಅದ್ರದ್ದು ಘಮ ನೋಡಿ ಎಷ್ಟು ಕಣ್ಣು ಹಿಡಿತಾರೆ ಅಂದರೆ, ಹಳಸಿನಣ್ಣಿನ ಘಮಕ್ಕೆ. ಬೆಳ್ಳಿ, ನೀನು ಕಣ್ಣು ಹಿಡಿತೀಯಾ? ಬೆಳ್ಳಿ ಹಳಸಿನಣ್ಣು. ಇವಳು ಅದರಲ್ಲೆಲ್ಲ ಭಾರಿ ಫಸ್ಟು, ಇವಳಿಗಿಂತನೂ ಫಸ್ಟ್ ಇವಳು ಬೆಳ್ಳಿ. ನಮ್ಮಮ್ಮ ಕೈ ತಿಂಡಿ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ನಡಿಯಮ್ಮ, ಶಾಡೆ ಐತೆ, ಮನೇಲಿ ಕೊಡ್ತೀನಿ. ಅದೇ ಕರೆಂಟ್ ಸ್ಟವ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಎಲ್ಲ ರೀತಿ ಪಾತ್ರೆಗಳನ್ನ ಇದಕ್ಕೆ ಇಡಬಹುದು. ಬಟ್ ನಾನು ಇದೇ ಬೇಕು ಅಂತ ತೊಗೊಂಡಿದ್ದು. ಇದನ್ನು ಒಂದು ಸಲನೂ ಯೂಸ್ ಮಾಡಿರಲಿಲ್ಲ. ಎಲ್ಲ ಪಾತ್ರೆನೂ ಇಡ್ಬೋದು ಅಂತ ಅಂದ್ರಲ್ಲ, ಹಾಗಾಗಿಯೇ ತೊಗೊಳ್ಬೇಕು ಅಂತ ತೊಗೊಂಡಿದ್ದು. ಫಸ್ಟು 1-2 ದಿನ ಇಷ್ಟ ಆಗಲಿಲ್ಲ. ಕೊನೆಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು. ಅಲ್ಲಿಂದ ರೆಡಿಯಾಗಿ ಅಕ್ಕನ ನೋಡೋಕ್ಕೆ ಅಂತ ಬಂದ್ವಿ. ಅಕ್ಕ ಹೇಗಿದ್ದಾರೆ, ಡೆಲಿವರಿ ಆಯಿತು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸದ್ಯದಲ್ಲೇ ಇದೆ, ಇನ್ನೊಂದು 3-4 ಡೇಸ್ ಒಳಗೇ ಇದೆ. ಹಾಗಾಗಿ ಇನ್ನೊಂದು ಸಲ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಆಗಲೇ ಹೇಳಿದ್ನಲ್ಲ, ಡೆಲಿವರಿ ಆದಮೇಲೆ ಹಲಸಿನ ಹಣ್ಣು ತಿನ್ನೋ ಥರ ಇಲ್ಲ. ಹಾಗಾಗಿ ಇವಾಗಲೇ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ. ನಮ್ಮ ಅದೃಷ್ಟ ನೋಡಿ, ಹೋಗೋ ಅಷ್ಟರಲ್ಲಿ ರಾಯರ ಪ್ರಸಾದ ಕೂಡ ಸಿಕ್ತು. ಮಂತ್ರಾಲಯದಿಂದ ಬಂದಿರುವಂತಹ ಪರಿಮಳ ಪ್ರಸಾದ. ತುಂಬ ಖುಷಿ ಆಯಿತು. ಅದು ರಾಯರ ಮೇಲೆ ಅಷ್ಟೊಂದು ಭಕ್ತಿ ಇರೋದಕ್ಕಾಗ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಅವ್ರದ್ದೊಂದು ಪ್ರಸಾದ ಸಿಕ್ಕಿದ್ರೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಹೋಗೋ ಅಷ್ಟರಲ್ಲಿ ದೊಡ್ಡಮ್ಮ ಅವಾಗ ವಾರ ಮಾಡ್ತಾಯಿದ್ರು. ಅಲ್ಲೇ ಒಂದು ಸಲ ರಾಯರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು 1-1.5 ಗಂಟೆ ಇದ್ವಿ ಅಷ್ಟೇ. ಮತ್ತು ಸಂಜೆಗೆ ಹಾಲು ಕರೆಯೋದಕ್ಕೆ ಲೇಟ್ ಆಗುತ್ತೆ, ಹಸು ಹೊಡ್ಕೊಂಬರ್ಬೇಕು, ಇಷ್ಟೆಲ್ಲ ಕೆಲಸ ಇತ್ತು. ಹಾಗಾಗಿ 1.5 ಗಂಟೆ ಇದ್ವಿ. ಇದ್ದಂಗಂತೂ ಖಂಡಿತ ಅನ್ನಿಸ್ಲಿಲ್ಲ. ಅದು ಎಷ್ಟು ಬೇಗ ಟೈಮ್ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಆದರೆ ಕೆಲಸ ಇದ್ದಿದ್ದ ಕಾರಣ ಬೇಗನೆ ಬಂದ್ವಿ. ನಾವು ಅವರಿಗೆ ಮಾವಿನ ಹಣ್ಣು ತೊಗೊಂಡು ಹೋಗಿದ್ವಿ. ಬಟ್ ದೊಡ್ಡಮ್ಮ ನಮಗೂ ಕೂಡ ವಾಪಸ್ ಮಾವಿನ ಹಣ್ಣು ಬೇರೆದನ್ನು ಕೊಟ್ಟು ಕಳಿಸಿದ್ರು. ಊಟಕ್ಕೆ ಅಂತ ಮಾವಿನ ಹಣ್ಣನ್ನು ಕುಯ್ತಾಯಿದ್ರು. ಅವ್ರ ಅಡುಗೆ ಮನೇಲಿ ಸ್ವಲ್ಪ ಬೆಳಕು ಕಡಿಮೆ, ಹಾಗಾಗಿ ವೀಡಿಯೋ ಕ್ಲಾರಿಟಿ ಕಡಿಮೆ ಇರುತ್ತೆ. ನಾನು ಹಾಗಾಗಿ ಅಷ್ಟೊಂದು ವೀಡಿಯೋ ಏನು ಮಾಡಲಿಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಹಣ್ಣು ಅಂತ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಒಳ್ಳೆ ಘಮ ಘಮ ಅಂತ ಇದ್ದು. ನಿತ್ಯನ ಬಿಟ್ಟು ಹೋಗಿದ್ವಿ, ಹಾಗಾಗಿ ನಿತ್ಯನಿಗೆ ಅಂತ ಮತ್ತೆ ಮಾವಿನ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು. ನಾವು ತೊಗೊಂಡೋಗಿದ್ದು ಬೇರೆ ಹಣ್ಣು, ಇದು ಬೇರೆ ಹಣ್ಣು. ಇದನ್ನು ಕೊಟ್ಟು ಕಳಿಸಿದ್ರು. ಈ ಥರ ಅವರು ಗಿಡದಲ್ಲಿ ಮುಳುಗಾಯಿ ಹಾಕಿದ್ರೆ ಅದರಲ್ಲಿ 1-2 ಮುಳುಗಾಯಿ ಬಿಟ್ರೂ ತೊಗೊಂಡೋಗು ಅಂತಾರೆ. ಮೆಣಸಿನ್ಕಾಯಿ ತೊಗೊಂಡೋಗು ಅಂತಾರೆ. ಈ ಥರ ಏನಾದ್ರೂ ಕೊಡ್ತಾನೆ ಇರ್ತಾರೆ. ಏನು ತರಕಾರಿ ಇರುತ್ತೆ ಅದನ್ನು ಹೇಳ್ತಾ ಇರ್ತಾರೆ. ಬೇಕಾದರೆ ಅದು ಬೇಕಾದರೆ ತೊಗೊಂಡೋಗಿ, ಇದು ಬೇಕಾದರೆ ತೊಗೊಂಡೋಗು ಅಂತ. ಅಕ್ಕ ನಾನು ಮತ್ತೆ 1 ಗಂಟೆ ಮಾತಾಡಿ ಸ್ವಲ್ಪ ಹೊತ್ತು ಒಳ್ಳೆ ಸಮಯವನ್ನು ಕಳೆದ್ವಿ. ಚೆನ್ನಾಗಿತ್ತು ಒಂಥರ. ಬಟ್ ಉಳ್ಕೊಳ್ಳೋದಕ್ಕೆ ಟೈಮ್ ಆಗ್ತಾಯಿಲ್ಲ.
ನೆಕ್ಸ್ಟ್ ಪಾಪ ಬರುತ್ತಲ್ಲ ಆವಾಗ ಸಂಜೆ ಟೈಮ್ ಬಂದು ಉಳ್ಕೊಳ್ತೀವಿ. ಈಗ ಹೇಗೆ ಅಂತಂದರೆ ನಾನು ಬಂದು ಉಳ್ಕೊಂಡ್ರೆ ಮತ್ತು ನಾನು ಕರ್ಕೊಂಡು ಹೋಗೋದಕ್ಕೂ ಕೂಡ ನನ್ನ ಹಸ್ಬೆಂಡ್ ಮತ್ತೆ ಬರಬೇಕು. ನಮ್ಮೂರಿಗೆ ಅಷ್ಟೊಂದು ಬಸ್ಸಿನ ವ್ಯವಸ್ಥೆ ಎಲ್ಲ ಇಲ್ಲ. ಹಾಗಾಗಿ ಬಂದರೆ ಮತ್ತೆ ನಾನು ಅವ್ರ ಜೊತೆನೇ ವಾಪಸ್ ಹೋಗಬೇಕು. ಬಸ್ ಆ ಥರ ಏನಾದರೂ ಚೆನ್ನಾಗಿದ್ದಿದ್ರೆ ಬಂದು ಉಳ್ಕೊಂಡು ಒಂದಿನ ಇದ್ದು ಹೋಗಬಹುದಿತ್ತು. ಇವಾಗ ಆ ಥರ ಆಗಲ್ಲ. ಈ ಮಾಡವು ಅಂತ 2 ಇರ್ತಾವ ಕಣವ, ಬರೀ ಜ್ಯೂಸ್ ಮಾತ್ರ ಇದು. ಜ್ಯೂಸ್ ಮಾಡಿದ್ರೆ ಕಿತ್ಲೆ ಜ್ಯೂಸ್ ಇದ್ದಂಗೆ ಇರುತ್ತೆ. ಅದು ಜೂನ್ 1ನೇ ತಾರೀಕು ಭವ್ಯಕ್ಕನ ಬರ್ತಡೇ. ನಾವು ಅಲ್ಲಿಗೆ ಹೋಗಿದ್ದೀವಿ ಅಂತ ಹೇಳಿದ ಮೇಲೆ ಅಕ್ಕ ವೀಡಿಯೋ ಕಾಲ್ ಮಾಡಿದರು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಕ್ಕನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿದ್ವಿ. ಅಕ್ಕ ಹೇಳ್ತಾಯಿದ್ರು ಡಿಲಿವರಿ ಆದಮೇಲೆ ಪಾಪ ನೋಡೋಕೆ ಬರ್ತೀನಿ, ಆವಾಗ ಮತ್ತೆ ನೀನು ಬಾ ಅಂತ. ಭವ್ಯಂದು ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಅವಳಿಗೆ. ಕೇಳಿಸ್ತಾ ಇಲ್ಲ ಕಣೆ, ಆಗ್ಲೆಲ್ಲೂ ಫೋನ್ ಮಾಡಿದ್ಲು, ಮಾತಾಡೋದು ಕೇಳಿಸ್ತಾರೆ. ಹಲೋ, ಹ್ಯಾಪಿ ಬರ್ತಡೇ. ಲಹರಿ ಕೇಳಿಸ್ತಾ ಇಲ್ಲ ಅವಳಿಗೆ. ಲಹರಿ ಬೈಕಲ್ಲಿ ಹೋಗ್ತಾರಲ್ಲಿ ಕೇಳಿಸ್ತಾ. ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಒಂದು 2-3 ಸಲ ಫೋನ್ ಮಾಡಿದ್ರು ಕೂಡ ಅಷ್ಟು ನೀಟಾಗಿ ಕೇಳಿಸ್ತಾ ಇರಲಿಲ್ಲ. 15 ಸಹ ಬಿಟ್ಟು ಮಗ ನೋಡಕ್ ಬತ್ತೀಯಾ? 15 ತನಕ ಪಾಪರಿಂದ ಹಂಗೆ ಇರುತ್ತಾ? ಪಾರ್ಟಿ ಕೊಡ್ಸು ನಮಗೆ. ಏನ್ ಬೇಕವ ನಿಂಗೆ ಪಾರ್ಟಿ? ಏನ್ ಬೇಕವ? ಏನ್ ಬೇಕು? ಬಲೂನ್ಸ್. ಬಲೂನ್ಸ್ ಯಾರು ಪಾರ್ಟಿ ಅಂತಾರ? ಮಂಗಿ ತಿನ್ನಕ್ಕೆ ಏನ್ ಬೇಕು ಅಂತ ಕೇಳ್ತಾ ಇರೋದು. ತಿನ್ನ ಕೇಕ್. ಕೇಕ್ ಬೇಕಂತ ಕಣೆ, ಕೇಕ್ ಪಾರ್ಟಿ. ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ವಾಪಸ್ ನಮ್ಮ ಮನೆಗೆ ಬಂದ್ವಿ. ಇವತ್ತು ಅಕ್ಕನ ಬರ್ತಡೇ, ಭವ್ಯಕ್ಕನ ಬರ್ತಡೇ. ತುಂಬ ಒಳ್ಳೆ ಮೆಮೊರೀಸ್ ಇದೆ. ಒಳ್ಳೆ ನನಗೆ ಬಾಲ್ಯದ ನೆನಪು ಅಕ್ಕನ ಜೊತೆ ಇದ್ದಾವೆ. ಅಕ್ಕ ನಾನು ಆಟ ಆಡಬೇಕಾದ್ರೆ ನಾನು ಸೋತ್ರೆ ಬೇಜಾರಾಗ್ತೀನಿ ಅಂತ ಅಕ್ಕ ಎಷ್ಟೋ ಸಲ ಬಿಟ್ಕೊಟ್ಟಿದ್ದಾರೆ. ಆಟ ನೀನೇ ಗೆಲ್ಲೋ ಪರವಾಗಿಲ್ಲ ಅಂತಂದರೆ ನಾನು ಸ್ಯಾಕ್ರಿಫೈಸ್ ಮಾಡಿರೋದಕ್ಕಿಂತನೂ ಜಾಸ್ತಿ ಅಕ್ಕ ನನಗೋಸ್ಕರ ನೀನೇ ತಗೋ, ಏನಾದರೂ ಹೊಸ ಬಟ್ಟೆ ತೊಗೊಂಡು ಬಂದರೆ ಎರಡೂ ಒಂದೇ ಥರ ಕಲರ್ ಚೇಂಜ್ ಆ ಥರ ತೊಗೊಂಡು ಬಂದರೆ ನಿನಗೇನು ಬೇಕು ನೀನು ತಗೋ, ನಾನು ಉಳಿದಿರೋದನ್ನು ನಾನು ತೊಗೊಳ್ತೀನಿ ಅಂತ. ಆ ಥರ ಎಲ್ಲದನ್ನು ಅಕ್ಕ ಅಂದರೆ ಹೇಗಿರಬೇಕು ಅಂತಂದರೆ ನನ್ನ ಅಕ್ಕನ ಥರ ಇರಬೇಕು ಅಂತಂದರೆ ಆ ಥರ ಎಲ್ಲದನ್ನು ಬಿಟ್ಕೊಟ್ಟಿದ್ದಾರೆ ಅಂತ ಅಲ್ಲ. ತುಂಬ ಒಳ್ಳೆ ವ್ಯಕ್ತಿ. ನನಗೇನಾದ್ರೂ ಖುಷಿ ಆದರೆ ನನ್ನಷ್ಟೇ ಖುಷಿ ಪಡೋ ಇನ್ನೊಂದು ಜೀವ ಅದು. ನನಗೆ ಬೇಜಾರಾದರೆ ಅವರಿಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ. ಏನಾದರೂ ಬೇಜಾರಿಲ್ಲದಿದ್ದೀನಿ ಅಂತ ಗೊತ್ತಾದರೆ ದಿನಕ್ಕೆ ಆವಾಗಂತೂ ಎಷ್ಟು ಸಲ ಫೋನ್ ಮಾಡಿ ಕೇಳ್ತಾರೆ ಅಂತಲೇ ಗೊತ್ತಿಲ್ಲ. ಒಳ್ಳೆ ನೆನಪುಗಳಿದೆ. ಈ ನೆನಪು ಕೊನೆವರೆಗೂ ಒಳ್ಳೆಯದಾಗೇ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಏನು ನಮ್ಮ ಬಾಂಡಿಂಗ್ ಇದೆ ಅದು ಲೈಫ್ ಲಾಂಗ್ ನಾನಿರೋವರೆಗೂ ನನ್ನ ಜೊತೆ ಆ ಬಾಂಡಿಂಗ್ ಇರಬೇಕು ಅಂತ ನಾನು ಬಯಸ್ತೀನಿ. ನಾನು ನಂಬಿರೋ ರಾಯರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಬರ್ತಡೇ ಆಗಿರೋದ್ರಿಂದ ಒಳ್ಳೆಯ ಆಯಸ್ಸು, ಆರೋಗ್ಯ, ನೆಮ್ಮದಿ ಜೀವನ ಎಲ್ಲದೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.